Hello everyone, welcome back to Usha Manohar YouTube channel. We are here to see food court. ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. 10:30 ಆಗಿದೆ. ಹಾಯ್ ಮಾಡಿ ಎಲ್ಲರೂ. ಹಾಯ್ ಮಾಡು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಕುಶಾಲನಗರದಲ್ಲಿ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ತಿಂಡಿ ತಿನ್ನಕ್ಕಷ್ಟೇ. ಇನ್ನು ಒಂದು ರೆಸಾರ್ಟ್ ಹೋಗಬೇಕು. ಹೋಗ್ತಾ ಹೋಗ್ತಾ ನಿಮಗೆಲ್ಲಾನು ತೋರಿಸ್ಕೊಂಡು ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ವ್ಲಾಗ್ನ ಮಾಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ನೀವು ಕೇಳ್ತಾನೆ ಇದ್ರಿ ವ್ಲಾಗ್ ಮಾಡಿ ಮೇಡಮ್, ವ್ಲಾಗ್ ಯಾಕೆ ನೀವು ಹಾಕ್ತಾನೆ ಇಲ್ಲ, ವೀಡಿಯೋಸ್ ಹಾಕ್ತಾ ಇಲ್ಲ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಹಾಕಿ, ಡೈಲಿ ವ್ಲಾಗ್ಸ್ ಥರ ಏನಾದರೂ ಹಾಕಿ ಅಂತ. ಬಟ್ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವ್ಲಾಗ್ನ ಮಾಡೋದಕ್ಕಾಗಿರಲಿಲ್ಲ. ಬಿಕಾಸ್ ಏನಂದರೆ ವೀಡಿಯೋಸ್ನ ಮಾಡ್ಬೋದು, ಬಟ್ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಸೊ ಹಾಗಾಗಿ ನಾನು ಫ್ರೀ ಆದಾಗ ಮಾಡೋಣ ಅಂಥೇಳಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಈ ಟ್ರಿಪ್ ಕೂಡ ನಾವು ಲಾಸ್ಟ್ ವೀಕ್ ಹೋಗಿದ್ದು. ನನಗೆ ಸ್ವಲ್ಪ ಎಡಿಟಿಂಗ್ ಎಲ್ಲ ನಿಧಾನ ಆಯಿತು, ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ. ಅಟ್ಲೀಸ್ಟ್ ಈ ವೀಕ್ ಆದರೂ ಹಾಕೋಣ ಅಂತ ಎಡಿಟಿಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಬಂದು ನಮ್ಮದು ಇದು ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತಲೇ ಹೇಳ್ಬೋದು. ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ನಾಳೆ ಒಂದು 2 days ರಜಾ ಇದೆಯಲ್ಲ, ಎಲ್ಲಾದರೂ ಹೋಗೋಣ ಹಾಗೆ ಹೇಗೆ ಅಂತ. ಸೊ ಹಾಗೇ ಪ್ಲ್ಯಾನ್ ಆಗಿ ಒಂದು ವಿಲ್ಲಾನ ಕೂಡ ಅವಾಗಲೇ ಬುಕ್ ಮಾಡಿ ಬೆಳಗ್ಗೆ ಎದ್ದು ನಾವು ಬಂದಿದ್ದು. ಬಿಕಾಸ್ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಿ. ಸೊ ಎಲ್ಲಾದರೂ ಒಂದು ಹೊರಗಡೆ ಪ್ಲ್ಯಾನ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಬಟ್ ಇದು ಇಮ್ಮಿಡಿಯೇಟ್ ಪ್ಲ್ಯಾನ್ ಆಗಿದ್ದು. ಬಟ್ ಎಲ್ಲ ಕಡೆ ಸುತ್ತಾಡೋದಕ್ಕೆ ಯಾರಿಗೂ ಅಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಒಂದು ವಿಲ್ಲಾನ ಬುಕ್ ಮಾಡಿಕೊಂಡು ನಾವು ವಿಲ್ಲಾದಲ್ಲಿ ಆರಾಮಾಗಿ ಎಲ್ಲರೂ ಒಟ್ಟಿಗೆ ಎದ್ದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ನಾವು ಹೋಗಿದ್ದು. ನಾವು ಹಾಸನ ಬಿಟ್ಟಾಗ ಬೆಳಗ್ಗೆ 7 ಗಂಟೆ ಏನೋ ಆಗಿತ್ತು. ಸೊ ತಿಂಡಿ ಏನೂ ತಿಂದಿರಲಿಲ್ಲ. ಸೊ ಕುಶಾಲನಗರದಲ್ಲಿ ನಿಲ್ಲಿಸಿ ನಾವು ಇವಾಗ ತಿಂಡಿನ ತಿನ್ಕೊಂಡ್ವಿ. ಅಂಬಿಕಾ ಪ್ಲಾಂಟೇಶನ್ ತಾಜ್ ಗ್ರೂಪ್ ಅಂತ ಇದೆಲ್ಲ, ಲೆಫ್ಟಿಗೆ ಬರ್ಬೇಕಾ? ಆ ರೋಡ್ ಡೆಡ್ ಎಂಡ್ ಅಲ್ಲ, ಅಥವಾ ಇಲ್ಲಿ ಲೆಫ್ಟಿಗೆ ತಗೊಂಡು ಡೆಡ್ ಎಂಡಿಗೆ ಬರ್ಬೇಕಾ? ಸರಿ 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 ಸರ್. ಸೆಕೆಂಡ್ ಹಾಕ್ಬೇಡ, ಪುಣೆ 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 ಸೆಕೆಂಡ್ ಹಾಕ್ಬೇಡ. ಏನೋ ಜೈ ಶ್ರೀರಾಮ್. ಇಡತ್ಲಾ? ಈ ವ್ಯೂ ಚೆನ್ನಾಗಿದೆ ಅಂತ ಹೇಳಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಈ ರೀತಿಯಾಗಿ ನಿಂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಜಸ್ಟ್ 1 ವೆಹಿಕಲ್ ಬರೋದ್ರಿಂದ ಆರಾಮಾಗಿ ನಿಂತ್ಕೊಂಡಿದ್ದಾರೆ. ಕೊನೆಗೂ ನಾವು ಡೆಸ್ಟಿನೇಷನ್ನ ರೀಚ್ ಆದ್ವಿ. ಇದು ಪ್ರೈವೇಟ್ ವಿಲ್ಲಾ ಅಲ್ಲ, ಸೊ ಹಾಗಾಗಿ ಅವರು ನಾಯಿಗಳನ್ನ ಸಾಕೊಂಡಿರ್ತಾರೆ. ನನ್ನ ಮಗಳಿಗೆ ಸ್ವಲ್ಪ ನಾಯಿಗಳು ಅಂತಂದ್ರೆ ಭಯ. ಹಾಗಾಗಿ ಹಸ್ಬೆಂಡ್ ನಿಧಾನಗಳನ್ನ ಕರ್ಕೊಂಡು ಅದೇನು ಮಾಡಲ್ಲ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಅಮ್ಮ ಎಲ್ಲೂ ಹೋಗ್ಲಿ, ಬೇಗ ಓಪನ್ ಮಾಡಿ ಕೇಳಿ ತೋರ್ಲಿ. ಅಜ್ಞಾನ ತಕ್ಕೊಬಂದ್ರು ಹಂಗೆ ಮುದ್ದೆ ಮಾಡ್ತಾಳೆ. ಏನು ಮಾಡಲ್ಲ. ನೀನು ಹಂಗೆ ಮಾಡಿದ್ರೆ ಬೈಲ್ ಕಡೆ ಅದೇನು ಮಾಡಲ್ಲ, ಸುಮ್ಮನೆ ಇರುತ್ತೆ. ಅಷ್ಟು ಮುದ್ದು ಮಾಡಿಸ್ಕೊತಾ ಇದೆ ನೋಡೋನು, ಯಾರಿಗೂ ಏನು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಇವ್ರು ಬಂದು ಅಲ್ಲಿ ಇನ್ಚಾರ್ಜ್ ಆಗಿರ್ತಾರೆ. ಅವರ ವಿಲ್ಲಾದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನೆಲ್ಲ ನಮಗೆ ಹೇಳ್ತಾ ಇದ್ರು. ಇದು ಕೂರ್ಗ್ ಆಗಿರೋದ್ರಿಂದ ಅವಾಗವಾಗ ಮಳೆ ಬರ್ತಾ ಇರುತ್ತೆ, ಸಿಡಿಲು ಗುಡುಗು ಎಲ್ಲ ಇರುತ್ತೆ. ಆ ಟೈಮಲ್ಲೆಲ್ಲ ಹೇಗಿರಬೇಕು, ಯಾವ ಟೈಮಲ್ಲಿ ಪೂಲಿಗೆ ಇಳಿಬೇಕು, ಇಳಿಬಾರ್ದು, ಈ ಥರ ಎಲ್ಲ ನಮಗೆ ಸಜೆಷನ್ನ ಕೊಡ್ತಾ ಇದ್ರು. ಹೃದಯ ಕಾಟೇಜ್ ಅಂತನಾ? ಹೃದಯ ರೆಸಾರ್ಟ್ ಅಂತನಾ? ಹೃದಯ ವಿಲ್ಲಾ. ವಿಲ್ಲಾ ವಿಲ್ಲಾ. ಸೊ ನಾವು ಇವತ್ತು ಬಂದಿರೋದು ಹೃದಯ ವಿಲ್ಲಾಗೆ. ನೋಡಿ ಈ ಥರ ಇದೆ ಔಟ್ಲುಕ್, ಈ ರೀತಿಯಾಗಿದೆ. 2 ರೂಮ್ಸ್ ಇದೆ. ರೂಮು ನಾನು ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಫಸ್ಟ್ ವ್ಯೂನ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಅಲ್ಲೊಂದು ಪೂಲ್ ಇದೆ. ಇಲ್ಲಿ ನಮ್ಮ ಕಾರ್ ಪಾರ್ಕ್ ಆಗಿದೆ. ಈಗ ಕೆಳಗಡೆ ಒಂದು ಏನೋ ಸ್ಪೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡ್ಕೊಂಬರೋಣ ಅಂತ. ಎಲ್ಲರೂ ಆ್ಯಕ್ಚುಲಿ ಕೆಳಗಡೆ ಹೋಗ್ಬಿಟ್ಟು ವ್ಯೂನ ಎಂಜಾಯ್ ಮಾಡ್ತಾ ಇದ್ರು. ಕೆಳಗಡೆಯಿಂದ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವ್ಯೂ ಅಂತೂ. ಆ್ಯಕ್ಚುಲಿ ಇಲ್ಲಿ ಬಂದು 1 ರೂಮ್ ಇದೆ, ಮೇಲ್ಗಡೆ 2 ರೂಮ್ ಇದೆ, ಕೆಳಗಡೆ 1 ರೂಮ್ ಇದೆ. ಸೊ ಎಲ್ಲರೂ ಅವ್ರವ್ರ ರೂಮ್ಗೆ ಹೋಗ್ಬಿಟ್ಟು ಅವ್ರವ್ರ ಲಗೇಜಸ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ.
ಬೆಳಗ್ಗೆ ತಿಂಡಿ ತಿಂದಿದ್ದು ಅಷ್ಟೊಂದೇನು ಹೊಟ್ಟೆ ತುಂಬಿರಲಿಲ್ಲ. ಸೊ ಯಾವಾಗ ಊಟ ಕೊಡ್ತಾರೆ ಅಂತ ತುಂಬ ವೆಯ್ಟ್ ಮಾಡ್ತಿದ್ವಿ. ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ನಮಗೆ ಫಸ್ಟ್ ಪೂಲ್ಗೆ ಇಳಿಯೋ ಪ್ಲ್ಯಾನ್ ಇತ್ತು. ಭೈರವಿ ಕಾಲ ಭೈರವಿ ಕಾಲ ಭೈರವಿ ಭೈರವಿ. ಊಟ ಆಯ್ತಲ್ಲ, ಎಲ್ಲ ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕ್ರಿಕೆಟ್ ಆಡ್ತೀರ. ಊಟ ಎಲ್ಲ ಚೆನ್ನಾಗಿತ್ತಾ ಸೂರ್ಯ? ಊಟ ಎಲ್ಲ ಹೆಂಗಿತ್ತು? ಹೆಂಗಿತ್ತು ಲೇಖ ಊಟ? ಮಧ್ಯಾಹ್ನ ಲಂಚ್ ಸೂಪರ್. ಹೊಟ್ಟೆ ಕರಗಿಸ್ತಾ ಇದಾರೆ ಎಲ್ಲಾರು. ನಮ್ಮನೆಗೆ ಹೊಡೆದ್ರಾ? ಬಾಲ್ ಕೊಟ್ಬಿಡಿ. ನಮ್ಮನೆಗೆ ಹೊಡೆದ ಬಾಲ್ ಕೊಟ್ಬಿಡಿ. ಯಾರು ಮಾಡು ಅಯ್ಯಪ್ಪ ಮಾಡು ಅಂತ ಬಿಡು ಲೇಖನ ಮಾಡು ಅಂತ ಕೈ ತಗೋತಾರೆ. ಮಾಡ್ಸು ಅಂತ ಮತ್ತೆ ಮುದ್ದು ಮಾಡು ಅಂತ ತರ್ಲೇ ಅನ್ಕೋ ಸುಮ್ನೆ. मेरे फोटो को सीने से ಈ ಸೀನ್ ನೋಡಕ್ಕೆ ಸೂಪರ್. मेरे फोटो ಗಣೇಶ್ ಶೂಟ್ ಮಾಡ್ತಾಳೆ ನಮ್ಮ ಅಕ್ಕ. This is non-damage one. So I have another one. Safety is after when you're fully ready. ಅದಕ್ಕೆ ಮುಂಚೆ ಸೇಫ್ಟಿ ಪ್ರಶ್ನೆ. ಇದೋಕೆನಾ? ಫಸ್ಟ್ ನೀವು ಟ್ರೈಟ್ ತಗೊಳ್ಳಿ, ಆಮೇಲೆ then I'll be able to gauge where I need to correct it. ನೀವು ಫೈರ್ ಮಾಡಿ ನಾಳೆ ಫುಲ್ ಟ್ರೈನಿಂಗ್ ಇರುತ್ತೆ, ರೆಡಿ ಇದೆ ಅಷ್ಟೇ. ಪುಷ್ ಆಯ್ತಾ ಹಿಂದೆ? ಕ್ರಿಕೆಟ್ ಎಲ್ಲ ಆಡಿದ್ದಾಯಿತು. ಇವಾಗ ಒಬ್ಬೊಬ್ಬರನ್ನೇ ಪೂಲ್ಗೆ ಇಳಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಬಾಲ್ ಬಿದ್ದಿದೆ, ಬಾಲ್ ತಗೊಳ್ಳೋದಕ್ಕೆ ಹೋಗ್ಬಿಟ್ಟು ಹಾಗೆ ಪೂಲಿಗೆ ಎತ್ತಾಕ್ಬಿಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಇಟ್ಕೋ ಚಿನ್ನ. ಬಾಲ್ ಬಿತ್ತಾ? ಅಮ್ಮ ನೀವು ಮಿಡಲಲ್ಲೇ ಹೋಗ್ಬೇಡಿ, ಕಾಣಿಸ್ಲಿ. ಸುಳ್ಳ ಮುಂದಕ್ಕೆ ಹೋಗ್ತಿದೆ. ಮಾಡ್ದೆ ಅವ್ರು ನನಗೆ ಫೇಕ್ ಮಾಡ್ಕೊಟ್ಟಿದ್ರು ಅಂತ. ಬಟ್ ಸುಮ್ಮನೆ ಸೌಂಡ್ ಬಂದಿದೆ ಅಷ್ಟೇ. ಹೌದಾ? ಸುರಳ ಈಜ್ದ ಬೀಳ್ಸ್ಬಿಟ್ರು ಅವ್ರನ್ನ. ಫೋರ್ ಖುಷಿ ಚಿಯರ್ ಗರ್ಲ್ ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು. ಫೋರ್ ಹೊಡಿಲಿಲ್ವಲ್ಲೇ? ಚಿಯರ್ ಮಾಡಿ ಟ್ಯಾನ್ ಸ್ವಲ್ಪ ಟ್ಯಾನ್ ಆಗಿದ್ದಾಳೆ. ಆಟ ಎಲ್ಲ ಆಡಿಬಿಟ್ಟು ಇವಾಗ ಪೂಲ್ಗೆ ಇಳಿಯೋಣ ಅಂತ ಬಂದ್ವಿ. ಎಲ್ಲರೂ ಬಂದಿದ್ದೀವಿ ಆ್ಯಕ್ಚುಲಿ ಪೂಲಲ್ಲಿ ಆಟ ಆಡೋದಕ್ಕೆ ಅಂತ. ವೆದರ್ ಬಂದು ತುಂಬ ಒಂಥರ ಥಂಡಿನೂ ಇರಲಿಲ್ಲ, ಬಿಸಿಲೂ ಇರಲಿಲ್ಲ, ಮೀಡಿಯಮಲ್ಲಿತ್ತು. ಬಟ್ ಫಸ್ಟ್ ಇಳಿವಾಗ ಸಿಕ್ಕಾಪಟ್ಟೆ ಥಂಡಿ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಒಂದ್ಸಲ ಇಳಿದ್ಮೇಲೆ ಅಡ್ಜಸ್ಟ್ ಆಗಿಬಿಟ್ವಿ ಇದಕ್ಕೆ. ತುಂಬ ಚೆನ್ನಾಗಿತ್ತು, ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ 1 2 to 3 hours ನಾವು
ಪೂಲಲ್ಲೇ ಇದ್ವಿ. ಎದ್ದು ಬರೋಕ್ಕೆ ಮನಸ್ಸಾಗ್ತಿರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಆಮೇಲೆ ಬರ್ತಾ ಬರ್ತಾ ಒಂದು ಸ್ವಲ್ಪ ವೆದರ್ ಕೂಡ ಮಳೆ ಬರೋ ಥರ ಅನಿಸ್ತಿತ್ತು, ಗುಡುಗು ಕೂಡ ಬರ್ತಾಯಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಆಮೇಲೆ ಎದ್ದು ಬಂದ್ವಿ. ಸ್ವಿಮ್ ಎಲ್ಲ ಆಯಿತು, ಮತ್ತೆ ಬಂದು ಇಲ್ಲಿ ಬಿಸಿ ಬಿಸಿ ಸ್ನಾನ ಮಾಡಿ ನೋಡೋಣ ಈಗ ಸ್ನ್ಯಾಕ್ಸ್ ಏನು ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸ್ನಾನಕ್ಕೆ ಹೋಗಿದ್ದಾರೆ ಒಂದಷ್ಟು ಜನ. ನಮ್ದಾಯಿತು. ಫುಲ್ ಚಳಿ, ಫುಲ್ ಗುಡುಗು ಬಂದ್ಬಿಡ್ತು, ಅದಕ್ಕೆ ಬೇಗ ಬಂದ್ಬಿಟ್ಟು ಪೂಲ್ನಿಂದ. ಆ್ಯಕ್ಚುಲಿ ಚಳಿಲಿ ಬಂದಿದ್ದಕ್ಕೂ ಬಿಸಿ ಬಿಸಿ ಸ್ನಾನ ಕೂಡ ಆಯಿತು. ಆಮೇಲೆ ಸ್ನ್ಯಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಸ್ನ್ಯಾಕ್ಸ್ ಬಂದು ಪಕೋಡ ಮತ್ತು ಬಜ್ಜಿನ ಮಾಡಿದರು. ಎಷ್ಟು ಹಸಿವಾಗಿತ್ತು ಅಂತ ಹೇಳಿದ್ರೆ, ಪಕೋಡ ತಂದು ಇಟ್ಟು 5 ನಿಮಿಷದಲ್ಲೇ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಅಷ್ಟು ಹಸಿವಾದಂಗೆ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿ ಇದ್ದಿದ್ದಕ್ಕೂ ಟೀ ಕಾಫಿ ಎರಡೂ ಇತ್ತು ಜೊತೆಗೆ. ಈವ್ನಿಂಗ್ ಅಂತೂ ಸನ್ಸೆಟ್ ಆಗೋವಾಗ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವೆದರ್ ಅಂತೂ. ನೀವೇ ನೋಡ್ತಾ ಇದ್ದೀರಾ ಅನ್ಸುತ್ತೆ ಅಲ್ಲಿ ವೆದರ್ ಹೆಂಗಿದೆ ಅಂತ. ಸನ್ಸೆಟ್ ಆಗ್ತಾ ಇದೆ ಆ್ಯಕ್ಚುಲಿ. ಈ ವೆದರಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇರೋಕ್ಕಾಗತ್ತಾ? ಸೊ ಹಾಗಾಗಿ ಒಂದಷ್ಟೊತ್ತು ಫೋಟೋ ಸೆಷನ್ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲೇ IPL ಫೈನಲ್ ಮ್ಯಾಚ್ ಇತ್ತು. ಸೊ ಅದಕ್ಕಾಗಿ ಸ್ಕ್ರೀನ್ನ ಕೂಡ ಅರೇಂಜ್ ಮಾಡಿಕೊಟ್ಟಿದ್ರು ನಮಗೆ. ಇದಕ್ಕೋಸ್ಕರನೇ ಪಾಪ ನಮ್ಮ ಹುಡುಗರೆಲ್ಲ ಕಾಯ್ತಾ ಇದ್ರು. ಅದಕ್ಕೇ ಮಧ್ಯಾಹ್ನ ಬಂದ ಕೂಡಲೇ ಎಲ್ಲ ಆಟಗಳು ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲನೂ ಮುಗಿಸ್ಕೊಂಡು ಬಿಡೋಣ, ಸಂಜೆ ಕಂಪ್ಲೀಟಾಗಿ ನಾವು ಮ್ಯಾಚ್ ನೋಡಬೇಕು ಅಂದ್ಕೊಂಡು ಮಧ್ಯಾಹ್ನದಿಂದ ನಾವು ಆಟಗಳೆಲ್ಲ ಆಡಿಕೊಂಡು ಪೂಲಲ್ಲೆಲ್ಲ ಇಳ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫಸ್ಟ್ ವಿಕೆಟ್ This fella, not only he fella, last fella also. ಅದು ಯು ಇನ್ನೊಂದು 4 ಗಂಟೆ ಇದ್ರೆ 105 110 ಆಗಿರುತ್ತೆ. Certainly got a lot of marks for grace, agility. ನಮ್ಮ ಗುಂಪಲ್ಲಿ ಆಲ್ರೆಡಿ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ರು RCBನೇ ವಿನ್ ಆಗೋದು ಈ ಸಲ ಅಂತ. ಸೊ ಹಾಗೇ ವಿನ್ ಆಯಿತು ಕೂಡ, ಡಬಲ್ ಧಮಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮ್ಯಾಚೆಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ್ವಿ. ಆಲ್ಮೋಸ್ಟ್ 1-1:30 ಆಗೋಗ್ಬಿಟ್ಟಿದ್ದು ನಾವು ಮಲ್ಕೊಳ್ಳುವಷ್ಟರಲ್ಲಿ. ಮಾರ್ನಿಂಗ್ ಎವ್ರಿವನ್, ಇವಾಗ June 1 ಮಂಡೇ ಬೆಳಗ್ಗೆ ಇವಾಗ ಎದ್ದು ಬಂದಿದ್ದೀನಿ. ಸೊ ಅದಕ್ಕೆ ವಾಯ್ಸ್ ಒಂದು ಸ್ವಲ್ಪ ಹೀಗಿದೆ. ಸೊ ನಿಮಗೆ ನಾನು ಆಚೆ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡೆ. ಇದು ನಮ್ಮ ರೂಮ್ ನೋಡಿ, ಇದು ನಮ್ಮ ರೂಮ್. ಇದೆಲ್ಲ ಸ್ವಲ್ಪ ಮಾಡಿಸ್ಬೇಕು. ಆ್ಯಂಡ್ ನಿಮಗೆ ನಾನು ಆಚೆ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ವ್ಯೂ. ಆ್ಯಕ್ಚುಲಿ ಒಂದು ಸ್ವಲ್ಪ ಬೇಗ ಇದ್ದಿದ್ರೆ ಏನೋ ಸ್ವಲ್ಪ ಫಾಗ್ ಎಲ್ಲ ಜಾಸ್ತಿ ಇತ್ತು, ಆಗಲೇ ತೋರಿಸ್ಬೋದಾಗಿತ್ತು. ಬಟ್ ಒಂದು ಸ್ವಲ್ಪ ಲೇಟಾಗಿದ್ಬಿಟ್ಟೆ. ಈಗ ಆಲ್ರೆಡಿ 6:30 ಆಗಿರ್ಬೋದು, 6:20 ಆಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇದು ನಾವಿರುವಂಥ ಪುಟ್ಟ ರೂಮ್. ಮೇಲ್ಗಡೆ ಇನ್ನೊಂದು 2 ರೂಮ್ ಇದೆ. ಸೊ ಇದು ಪ್ರೈವೇಟ್ ವಿಲ್ಲಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು 6:30ಗೆ ಎದ್ಬಿಟ್ಟು ಒಂದಷ್ಟು ಆಚೆ ಎಲ್ಲ ವಾಕ್ ಮಾಡಿ ಆಮೇಲೆ ಮೇಲ್ಗಡೆ ಹೋಗೋಣ, ಎಲ್ಲರೂ ಏನು ಮಾಡ್ತಿದ್ದಾರೆ, ಎದ್ದಿದ್ದಾರಾ, ಇನ್ನೂ ಮಲಗಿದಾರಾ ನೋಡೋಣ ಅಂತ ಹಾಗೆ ಮೇಲ್ಗಡೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ರೂಮಲ್ಲಿ ಇನ್ನೂ 3 ಜನ ಮಲ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ರೂಮಿಗೆ ಬಂದರೆ ಅಲ್ಲಿ ಆಲ್ರೆಡಿ ಎದ್ದು ಕುತ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ರು. ಹಾಗೆ ನಾನು ಒಂದು ಸ್ವಲ್ಪ ಹರಟೆ ಹೊಡೆಯೋಣ, ಒಂದು ಸ್ವಲ್ಪ ಕಿತ್ತಾಪತಿ ಮಾಡೋಣ ಅಂತ ನಾನು ಕೂಡ ಜಾಯಿನ್ ಆದೆ. ಮಾಡಕ್ಕೆ ಬಂದಿದೆ.
ಹಾಕ್ಸೋಣ. ಖುಷಿ ನಂಗೆ ಪೇನ್ ಆಯ್ತು ತುಂಬಾ. ಈ ಕಡೆ ಇಲ್ಲ ನಿಜ ಪೇನ್ ಆಗ್ತದೆ. ಈ ಕಡೆ ಇದ್ರಿ ಫಸ್ಟ್. ನಾನು ಈ ಕೈ ಹೋಗದ, ಈ ಕೈ ಹೋಗಿದ್ದೆ ಅಷ್ಟೇ. ಇಬ್ಬನಿ ಆಫ್ ಮಾಡಪ್ಪ ಪ್ಲೀಸ್. ಅವ್ರ ಅಕ್ಕ ಹಾಕಿ ಬಿಡ್ತದ. ನೀವ್ ಆ ಕಡೆ ಹೊಡೀರಿ. ಎಷ್ಟು ಹೊಡಿಬೇಕು? ಲೈಟ್ ಆನ್ ಮಾಡಿ. ಅಲ್ಲ ನೀವು ಎಷ್ಟು ಲೈಟ್ ಆನ್ ಮಾಡು. ಅಲ್ಲ ನೀವೊಂದು ಲಿಮಿಟ್ ಕೊಡಿ, ಅಷ್ಟು ದಾಟ್ ಸಬ್ಸ್ಕ್ರೈಬ್ ಮಾಡೋಣ. ಹೊಡಿ ಹೇಳ್ತೀನಿ. ನೀನು ಎಷ್ಟು ಸತಿ ಅಷ್ಟು ಹೊಡಿ. ಒಂದು 20. ಬೆನ್ನು ಬೆಂಡ್ ಮಾಡಬೇಡ, ಬೆನ್ನು ಅಪ್ಪಲ್ಲಿ ಇರಬೇಕು. ಹಾಂ ಹೊಡಿ. ಬೆನ್ನು ಮೇಲಿರಬೇಕು. ಈ ಪೋರ್ಷನ್ ಮೇಲಿರಬೇಕು. ಎಸ್ ಅದು ವೆರಿ ಗುಡ್. ಕಮಾನ್. ಬೇವಸ್ ನೋಡಪ್ಪ. ವೆರಿ ಗುಡ್. ಕಮಾನ್ ಹೊಡಿಬೇಕು, ಎತ್ತಬೇಕು. ಬರ್ಲಿ. ಓ ಕೋಚ್ ಅಲ್ಲ ಕಿರಿಸ್ತಾ ಇದಾರೆ. ಗೊತ್ತಿಲ್ಲ, ನಾನು ಲೆಕ್ಕ ಹಾಕೊಳ್ಳಿ. ಬಂದಿರುತ್ತೆ. 115. ಬೆಂಡ್ ಮಾಡಿ. ನೀವು ಮಾಡಿ ಅವನ ಜೊತೆ. ಇದು ಆಮೇಲೆ ಇಷ್ಟೇ. ತಗೋತೀರ ಒಂದು ಸ್ಟೆಪ್ ಇಲ್ಲಿ ತಗೊಂಡ್ರೆ ಈಸಿ ಹೊಡಿಬೋದು ನೀನು. ಈಗ ಬೆನ್ನಿಗೆಲ್ಲ ಈ ಮೇಲೆ ಬಿಡಬೇಕು, ಚೆಸ್ಟ್ ಅಪ್ ಇಡಬೇಕು. ಎಷ್ಟಾಯ್ತು ಮನು? ಒಂದು ಸ್ವಲ್ಪ ರೆಸ್ಟ್. ಇವ್ರು ನಮ್ ದೇವ್ರು. ಇವ್ರ ಫಸ್ಟ್ ಅವ್ವ, ಆಮೇಲೆ ಅಪ್ಪ. ಅವರೇ ಅನ್ಕೊಳ್ಳೋದಲ್ವಾ? ಅಥವಾ ನೀನು ಕೆಲಸ ಮಾಡಿ ಎಲ್ಲಿದೆ, ರಜದಲ್ಲಿ ಇದೆಯಾ? ನನ್ನ ಜೊತೆ ಜಿಮ್ಮಿಗೆ ಹೇಳ್ತೀನಿ. ಅವಳು ಹೆಂಗೋ ಹಾಸನಲ್ಲೇ ಇದ್ದಾಳೆ. ಹೆಂಗೋ ಟೈಮ್ ಪಾಸ್ ಹೆಂಗೆ ಕೇಳ್ತಿದ್ದೀನಿ. ನಾನು ಏನ್ ಮಾಡ್ತಾ ಇದ್ದೀನಿ? ನೀನೇ ಹೈಲೈಟ್ ಗೊತ್ತಾ ಖುಷಿ. ಕಾಣಿಸ್ತದೆ ನೋಡು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತೆ ನಾನು ನನ್ನ ಮಗಳು ಫ್ರೆಶ್ ಅಪ್ ಆಗೋಣ ಅಂತ ಬಂದ್ವಿ. ಸ್ನಾನ ಮಾಡ್ಕೊಂಡೆಲ್ಲ ತಿಂಡಿ ತಿನ್ನೋಕ್ಕಿಂತ ಇವಾಗ ಹೊರಡ್ತಾ ಇದ್ದೀವಿ. ದಿಸ್ ಇಸ್ ಮೈ ಔಟ್ಫಿಟ್. ಕಾಣಿಸ್ತಾ ಇಲ್ಲ, ನನ್ನ ಮಗಳು ಅಡ್ಡ ಬಂದ್ಬಿಟ್ಟಿದ್ದಾಳೆ. ದಿಸ್ ಇಸ್ ಮೈ ಔಟ್ಫಿಟ್. ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಮೇಲ್ಗಡೆ ಹೋದ್ವಿ. ಅಷ್ಟರಲ್ಲಿ ಮತ್ತೆ ಗನ್ ಇಟ್ಕೊಂಡು ಶೂಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ರು. ಹಾಡು ಹರಟೆ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಫೈನಲ್ ಆಗಿ ಎಲ್ಲ ಚೆಕ್ ಮಾಡ್ತಾ ಇದೆ, ಏನಾದರೂ ಬಿಟ್ಟಿದ್ದೀವ ಏನು ಅಂಥೇಳಿ. ಆಲ್ಮೋಸ್ಟ್ 11:30 ಆಗಿತ್ತು ನಾವು ಚೆಕ್ಔಟ್ ಆದಾಗ. ಸೊ ತುಂಬ ಚೆನ್ನಾಗಿತ್ತು. ಎಷ್ಟು ಬೇಗ ದಿನ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೈನಲಿ ಎಲ್ಲನೂ ಮುಗಿಸ್ಕೊಂಡು ನಮ್ಮೂರ ಕಡೆಗೆ ನಾವು ಹೊರಟ್ವಿ. ಬರಬೇಕಾದ್ರೆ ಅಲ್ಲೇ ಕೆಫೆಗೆ ಹೋದ್ವಿ, ಸ್ವಲ್ಪ ಕಾಫಿ ಕುಡಿಯೋಣ ಅಂಥೇಳಿ. ನಾವಿದ್ದಿದ್ದ ಜಾಗದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಫಿ ಏನಿರಲಿಲ್ಲ. ಸೊ ಹಾಗಾಗಿ ಬರಬೇಕಾದ್ರೆ ಒಂದುವೇನೆ ಸ್ವಲ್ಪ ಕಾಫಿ ಕುಡಿಯೋಣ ಅಂಥೇಳಿ ಒಂದು ಕಡೆ ನಿಲ್ಲಿಸಿ ಕಾಫಿನ ಕುಡ್ಕೊಂಡು ಮತ್ತೆ ಹೊರಟ್ವಿ. ಏನಂತ ಬಾಯ್ ಮಟ್ಟ ಅಕ್ಕಂಗೆ ತೇಜಿನ ಹಬ್ಬ ಆಯ್ತೇನೋ ಅದಕ್ಕೆ ನೋಡಿ ಓಡ್ ಬಂದಾಗ. ಕೊಡ್ತು ಪಾಪು. ಅಯ್ಯೋ ನಮ್ಮ ಅಕ್ಕ ಅಂತ ಕೊಟ್ಟಿದ್ದಾನೆ. ತುದಿಗೆಲ್ಲ ಹೋಗ್ತಾನೆ.
ಹೊರಡುವ ನಡೀರಿ. ಸೊ ಹಾಗೆ ನಾವು ಬರೋ ದಾರಿಯಲ್ಲಿ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿನ ಕೂಡ ನೋಡಿದ್ವಿ. ಹಾಗೆ ಮಕ್ಕಳಿಗೆ ತೋರಿಸೋಣ ಅಂದ್ಬಿಟ್ಟು ಫ್ಯಾಕ್ಟ್ರಿಗೂ ಕೂಡ ಹೋಗ್ತಾ ಇದ್ವಿ. ಹೇಳ್ತೀನಿ ನೀವು ಏನ ಆಗಲ್ವಾ? ಬೇಡ. ಒಂದ್ ನಿಮಿಷ ಬೈಲಿ. ನೀವು ಅಕ್ಕನ್ನೇ ಎತ್ತುತ್ತಾ ಇಲ್ಲ ಎತ್ತಿಸ್ಕೋ. ನೀವು ಬನ್ನಿ. ಎಲ್ಲಿ ಚಾಕ್ಲೇಟ್ ಬೇಕಾ ನಿಂಗೆ? ನೋಡಿ ಹಿಂಗೆ ಅಂತಾನೆ ಕರ್ಕೊಂಡ್ ಬಂದಿರೋದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ನೀನು ಏನ್ ಹಾಕ್ತಾ ಇದ್ದೀನಿ? ನಿನ್ನೆ ಹಾಕೋದು ನೀನೇ ಹೈಲೈಟ್. ನಾನು ಏನು ಹೈಲೈಟ್ ಅಕ್ಕ. ನಾವು ಜಸ್ಟ್ ಎಂಟರ್ ಆದ್ವಿ. ಅಷ್ಟರಲ್ಲಿ ಫುಲ್ ವೆದರ್ ನೋಡಿ ಹೆಂಗಾಗಿದೆ ಅಂತ. ಎಷ್ಟು ಜೋರು ಮಳೆ ಬಂತು ಅಂದರೆ ಮಳೆದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ಒಂದ್ಸಲ ನೋಡಿ. ಎಲ್ಲಿಗೆ ಬಂದಿದ್ದೀರಾ? ಚಾಕ್ಲೇಟ್ ಫ್ಯಾಕ್ಟ್ರಿ. ಅಯ್ಯೋ ಓದ್ಬೇಕಾ? ಅವ್ರು ಓದ್ಕತ್ತಾರ, ಬನ್ನಿ ನಡಿ ಬನ್ನಿ. ಫಿಲ್ ಇದೆ ಅಂತ ಎಲ್ರು. ನಿಮ್ಗೆ ಏನ್ ಅನ್ನಿಸ್ತಿದೆ ನಾನು ಚಾಕ್ಲೇಟ್ ಫ್ಯಾಕ್ಟ್ರಿ ಕರ್ಕೊಂಡ್ ಬಂದಿರೋದಕ್ಕೆ? ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಚಾಕ್ಲೇಟ್ ಫ್ಯಾಕ್ಟ್ರಿನ ನೋಡೇ ನಾನು ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಗ್ತಾ ಇದ್ದೀನಿ. ನಿಂಗೆ ಏನ್ ಅನ್ನಿಸ್ತಿದೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿರೋದಕ್ಕೆ? ಸರಿ, ನಿಂಗೆ ಏನ್ ಅನ್ನಿಸ್ತಿದೆ ಬನ್ನಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿರೋದಕ್ಕೆ? ನಿಮ್ಗೆ ಏನ್ ಅನ್ನಿಸ್ತಿದೆ ಅಕ್ಕ? ಒಳಗೆ ಹೋಗ್ಬೇಕು ಖುಷಿ ಅದಕ್ಕೆ. ಬಾಬಾ ನಿಮ್ಗೆ ಏನ್ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಇಂಥ ಪ್ಲೇಸಿಗೆ ಬಂದು ನಿಮ್ಮ ಅದೃಷ್ಟ ಮತ್ತೆ ಸಿಗಲ್ಲ. ಚಾಕ್ಲೇಟ್ ಅಂದ್ರೆ ಇದು ಹೇಗಿರುತ್ತೆ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಹೇಗೆ ನೋಡ್ಬಿಟ್ಟು ಅದ್ರ ವಸ್ತುನ ಚಾಕ್ಲೇಟ್ ತಿನ್ನೋದು ಅಂತ ನೋಡ್ತೀನಿ. ದಯವಿಟ್ಟು ಎಲ್ಲದಕ್ಕೂ ಸಾಕು. ಮಳೆ ಬಂದಿದ್ದಕ್ಕೂ ಅದಕ್ಕೂ ಅಲ್ಲಿ ಬಂದಿದ್ದವರು ಆಲ್ಮೋಸ್ಟ್ ಎಷ್ಟು ಜನ ಇದ್ರು ಅಷ್ಟು ಜನನೂ ಕೂಡ ಈ ಕೆಫೆ ಒಳಗಡೆ ತುಂಬಿಕೊಂಡಿದ್ರು. ಕೂತ್ಕೊಳ್ಳೋದಿರಲಿ ನಿಂತ್ಕೊಳ್ಳೋದಕ್ಕೂ ಜಾಗನೇ ಇರಲಿಲ್ಲ, ಅಷ್ಟೊಂದು ಜನ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು. ನಮ್ಮ ಈ ಹೋಲ್ ಟ್ರಿಪ್ಪಲ್ಲಿ ನನ್ನ ಕಸಿನ್ ಮಗಳು ಅವಳು ತುಂಬಾ ನಮಗೆ ಎಂಟರ್ಟೈನ್ ಮಾಡಿದ್ಲು, ಖುಷಿ ಅಂತ. ಅವಳು ಇದ್ದಿದ್ದ ಕಡೆ ಎಲ್ಲ ಬರೀ ಖುಷಿನೇ, ಅಷ್ಟು ಚೆನ್ನಾಗಿ ಎಲ್ಲರೂ ಎಂಟರ್ಟೈನ್ ಮಾಡ್ತಾ ಇದ್ಲು. ನೀವು ನೋಡಿ ಅವಳು ಹೇಗೆಲ್ಲ ನಮ್ಮನ್ನು ಖುಷಿ ಪಡಿಸ್ತಾಳೆ ಅಂತ. ನೋ ಸ್ಟಾಪ್. ಹೇಳು. ನಾಚಿಕೆ ಆಗೋಯ್ತು ಪಾಪಚ್ಚಿ. ದಾರಿ ತಪ್ಪಿ ನಾನು ಬಂದೆ ರಾಂಗ್ ರೂಟಲ್ಲಿ. ಈ ಕಳ್ಳ ಬೆಕ್ಕು ಜಾರಿಕೊಂಡು ಬಿದ್ದೆ ಬುಟ್ಟಿಲಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.